ಅಶೋಕ, ಯಾಕೆ ಇವತ್ತು ವರ್ಕ್ ಫ್ರಮ್ ಹೋಮ್? ಸಪೋಸ್ ಇದು ಮ್ಯಾನೇಜರ್ ನೋಡ್ತಾ ಇದ್ರೆ ಚೆಸ್ಟ್ ಪೇನ್ ಬರ್ತಿದೆ. ಚೆಸ್ಟ್ ಪೇನ್ ಬರ್ತಾ ಇದೆ ಅಂತೆ, ಅದಕ್ಕೆ ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದಾನೆ. ಅಶೋಕ ನೋಡಿಲ್ಲಿ, ವರ್ಕ್ ಫ್ರಮ್ ಹೋಮ್ ಏನ್ಗೆ ಮತ್ತೆ ಗ್ಯಾಸ್ ಆಟ ಆಡಕ್ ಬಂದ್ರೆ ನಾನು ಲಾಗ್ ಮಾಡ್ಕೊಂಡಿದ್ದೆ. ಇವತ್ತು ಹೊಸದಾಗ ಒಂದು ಆ್ಯಪ್ ಟ್ರೈ ಮಾಡಿದ್ದೀವಿ, ಫಸ್ಟ್ ಕ್ಲಬ್ ಅಂತ. ತುಂಬಾ ಆಡ್ಸ್ ಬರ್ತಾನೆ ಇತ್ತು ಇದ್ರದ್ದು. ನೋಡೋಣ ಹೇಗೆ. ಬ್ಯಾಗ್ ಚೆನ್ನಾಗಿ ಕೊಟ್ಟಿದಾರಲ್ವಾ? ಹೌದು, ಎಷ್ಟು ಸ್ಟಡಿ ಆಗಿದೆ. ಬ್ಲಿಂಕೆಟ್ ಎಲ್ಲ ಪೇಪರ್ ಬ್ಯಾಗ್ ಕೊಡ್ತಾರೆ. ಇದು ಒಂದು ಕೈಂಡ್ ಆಫ್ ಒಂದು ಕ್ಲಾತ್ ಟೈಪ್ ಆಗಿದೆ. ಇದು ನಾವು ಆಕ್ಚುಲಿ ಇವ್ರದ್ದೇನೋ 1 year anniversary ಇದೆ, ಅದಕ್ಕೆ ಆಫರ್ ಕೊಡ್ತವ್ರೆ. ಶುಗರ್ ಕೇನ್ ಜ್ಯೂಸ್ ಬಂದಿದೆ. ನಾನು ಟೇಸ್ಟ್ ಮಾಡಿ ನೋಡ್ತೀನಾ ಚೆನ್ನಾಗಿದೆಯಾ ಇಲ್ಲ. ಟ್ರೈ ಮಾಡಿ ನೋಡಿ. ಎಲ್ಲ 9, 8 ರೂಪಾಯಿ, 7 ರೂಪಾಯಿ ಆ ಥರ ಸಿಗ್ತಾ ಇದೆ. ನೀವು ಒಂದ್ಸಲ ಏನಿಲ್ಲ ಆಫರ್ ಇರೋವರೆಗೂ ಯೂಸ್ ಮಾಡಿ ಅಷ್ಟೇ ಅಲ್ವಾ? ತೋರ್ಸಿ ಏನೇನು ಆರ್ಡರ್ ಮಾಡಿದ್ವಿ. ಇದು ಪಾಲಕ್ ಇದೆ, 9 ರೂಪಾಯಿ ಸಿಕ್ಕಿದೆ. ಇದು ಇಷ್ಟು ಪಾಲಕ್ ಓಕೆ ಅಲ್ವಾ? 9 ರೂಪಾಯಿ ಇಷ್ಟು ಸಿಗ್ತಾ ಇದೆ. ಸೂಡ್ ಅಂದ್ರೆ ಒಂದು 30 ರೂಪಾಯಿ ಸಿಗುತ್ತೆ. My translator, I will be his translator. ಏನಂತಲ್ಲ ಕಟ್ಟು. ಹಾ, ನಮ್ ಕಡೆ ಸೂಡ್ ಅಂತಾರೆ. ನಮ್ ಕಡೆ ಸೂಡ್ ಅಂತ. ತೆಲುಗಿನಲ್ಲಿ ನೋಡು ಅಂತ. ನಾ ತೆಲುಗು ಮಾತಾಡ್ತಾನೆ ಇಲ್ಲಲ್ಲ. ಕರುಗಿದೆ. ಚೆನ್ನಾಗಿದೆ, ಟೇಸ್ಟ್ ಇದೆ. ಮಸ್ತ್. ಬಟ್ ಇದು 120 ರೂಪಾಯಿ. ಬಟ್ ಓಕೆ, ಎಷ್ಟು ಇಷ್ಟ ಇದೆ. ಯಾವುದು ಹೆಸರೇ ಬರ್ದಿಲ್ಲ. ಹೆಸರಿಲ್ಲ ಇದಕ್ಕೆ, ಬಟ್ ತುಂಬಾ ಟೇಸ್ಟಿ ಇದೆ. ಫಸ್ಟ್ ಕ್ಲಬ್ ನಲ್ಲಿ ನಿಮಗೆ ಸಿಗುತ್ತೆ ನೋಡಿ. ಓಕೆ, ಇದು ಪಾಲಕ್ ಕಟ್ಟು 9 ರೂಪಾಯಿ. 9 ರೂಪಾಯಿ. 9 ರೂಪಾಯಿ. ಇದು 9 ರೂಪಾಯಿ. 9 ರೂಪಾಯಿ ಎಷ್ಟು ಟೊಮೆಟೊ ತಂದಿದ್ದೀವಿ ಗೊತ್ತಾ? ಇಲ್ಲ, ಜಾಸ್ತಿ ಹಾಕಿದೀನಿ. ಒಂದು 2 kg. 9 ರೂಪಾಯಿ. 9 ಇದ್ರೇನು, ಸಾರಿ, 9 ರೂಪಾಯಿ. 9 ರೂಪಾಯಿ ಮತ್ತೆ 9 ರೂಪಾಯಿ ಮತ್ತೆ 9 ರೂಪಾಯಿ. ಸುಂಡ ಇದೇನಿದೆ? ವಾವ್, ಇದು ಪ್ಯಾಕೇಜಿಂಗ್ ಏನೋ ಚೆನ್ನಾಗಿ ಮಾಡಿದ್ದಾರೆ. ವಾಟ್ ಇಸ್ ದಿಸ್ ಅಶೋಕ? ಗೊತ್ತಿಲ್ವೇ? ಸರಿ, ನಾ ಇದು ಚೆಕ್ ಮಾಡ್ತೀನಿ. ಏನು ಕೊಟ್ಟಿರ್ತಾರೆ. ಫ್ರೀಯಾಗಿ ಏನೂ ಕೊಡಂಗಿಲ್ಲ. ಯಾರು ಫ್ರೀಯಾಗಿ ಏನೂ ಕೊಡಂಗಿಲ್ಲ ಆಯ್ತಾ? ಎಲ್ಲಕ್ಕೂ ದುಡ್ಡು ಏನಿದೆ. ಇದು ಬ್ಯಾಗ್ ಚೆನ್ನಾಗಿದೆ. ವಾವ್ ಅಶೋಕ್, ಸಿ ಪ್ರೀಮಿಯಂ ಪ್ಯಾಕೇಜಿಂಗ್ ಮಾಡಿದ್ದಾರೆ. ಡ್ರೈ ಫ್ರೂಟ್ಸ್ ಫ್ರೀ ಸಿಕ್ಕಿದೆ ಇದು ಆಯ್ತಾ? ಆಕ್ಚುಲಿ ಇದು 500 ಮೇಲೆ ಆರ್ಡರ್ ಮಾಡಿದ್ರೆ ಇದು ಫ್ರೀ ಇದೆ. ಡಬ್ಬಿ ತುಂಬಾ ಇಷ್ಟ ಆಯ್ತು. ನಾ ಇದು ಮಸಾಲೆ ಡಬ್ಬಿ ಮಾಡ್ತಿರ್ಬಿಡ್ತೀನಿ. ಓಕೆನಾ? ನಂಗೆ ಡಬ್ಬಿ ತುಂಬಾ ಇಷ್ಟ ಆಗುತ್ತೆ. ಅಂಡ್ ದಟ್ ಟು ಗ್ಲಾಸ್ ಬಾಟಲ್ಸ್ ಇದೆ. ಐ ಆಮ್ ವೆರಿ ಹ್ಯಾಪಿ. ಬಟ್ ಇದರಲ್ಲಿ ಪ್ರಿಂಟ್ ರೇಟ್ ಇದೆ 120 rupees. ಇದು 120 rupees ಅಂಡ್ ಇದು 150 rupees. ಸೊ ಕಾಸ್ಟ್ಲಿ ಆಯ್ತಲೆ. ಅಷ್ಟೇನಿರಲ್ಲ ಅದು. ಎಷ್ಟು ಕಡಿಮೆ ಸಿಗುತ್ತೆ ನಮಗೆ. ಬಟ್ ಪ್ಯಾಕೇಜಿಂಗ್ ಈ ತರ ಬ್ಯಾಗ್ ಕೊಡ್ತಾರಲ್ಲ. ಅಂಡ್ ಆಮೇಲೆ ಒಂದು ಲೆಟರ್ ಕೊಟ್ಟಿದ್ದಾರೆ. ಟು ಅವರ್ ಫಸ್ಟ್ ಬಿಲೀವರ್ಸ್, ಥ್ಯಾಂಕ್ಸ್ ಫಾರ್ ಪ್ಲೇಸಿಂಗ್ ಯುವರ್ ಫಸ್ಟ್ ಆರ್ಡರ್ ಆನ್ ಫಸ್ಟ್ ಕ್ಲಬ್. ಫಸ್ಟ್ ಆರ್ಡರ್ ಅಂತ ಕೊಡ್ತಿರೋದು. ಎಸ್, ಇದೇನಿದೆ? ಇದೇನು ಆರ್ಡರ್ ಮಾಡಿದ್ಯಾ ಶೋ? ಅದನ್ನು ಫ್ರೀನೇ. ಐಸ್ ಕ್ರೀಮ್ ಇದು. ಅದು ಐಸ್ ಕ್ರೀಮ್. ಹೌದು, ಅದು ನೀನ್ ಆರ್ಡರ್ ಮಾಡಿದ ಹಂಗಾದ್ರೆ. ನಾನು ಐಸ್ ಕ್ರೀಮ್ ಆರ್ಡರ್ ಮಾಡಿಲ್ಲ. ನಾನು ಬರೀ ಶುಗರ್ ಕ್ಯಾನ್ ಜ್ಯೂಸ್ ಇದು ಮಾತ್ರ ನನ್ಗೆ ಬೇಕಿತ್ತು. ಐ ಆಮ್ ಗೋಯಿಂಗ್ ಹೆಲ್ದಿ. ಐ ಆಮ್ ನಾಟ್ ಈಟಿಂಗ್ ಐಸ್ ಕ್ರೀಮ್. ಬಟ್ 1 ಬೈಟ್ ಸ್ವಲ್ಪ ತಿಂದಿದ್ದೀನಿ. ಅದಕ್ಕೆ ಸೊ ದಿಸ್ ಇಸ್ ಐಸ್ ಕ್ರೀಮ್. ಇದು ನೀವು ಫಿನಿಶ್ ಮಾಡಬೇಕು. ಇದು ಡ್ರ್ಯಾಗನ್ ಫ್ರೂಟ್. ಇದು 60 ರೂಪೀಸ್ ಏನೋ ಇತ್ತು. ಪರವಾಗಿಲ್ಲ, 60 rupees. ಕಾಸ್ಟ್ಲಿ ಇದೆ. ಅಂಡ್ ಇದು ಉದ್ದಿನ ಬೇಳೆ ಬೇಕಿತ್ತು. ವಿ ಹ್ಯಾವ್ ಲಾಟ್ ಆಫ್ ಪ್ರೋಟೀನ್ ಇನ್ ದಿಸ್. ಉದ್ದಿನ ಬೇಳೆ. ಇದೆಲ್ಲ ಗ್ರಾಸರೀಸ್, ನಾರ್ಮಲ್ ಗ್ರಾಸರೀಸ್. ಇದು ಬೀಟ್ರೂಟ್ ನಾರ್ಮಲ್. ಬೆಂಡೆಕಾಯಿ ಇದನ್ನು 9 ರೂಪಾಯಿ. ಇದನ್ನು 9 ರೂಪಾಯಿ ಅನ್ಸುತ್ತೆ ಅಲ್ಲ? ಎಲ್ಲ 9 ರೂಪಾಯಿ ಕ್ಯಾಟಗರಿ ಅಷ್ಟೇ. ಡಬಲ್ ಚಾಕ್ಲೇಟ್. ಇದು ಏನಾಯ್ತು ಗೊತ್ತಾ? ಇದು ಐಸ್ ಕ್ರೀಮ್ ಇದ್ರಲ್ಲಿ ಬಂದಿರೋದು. ಸೊ ನನ್ ಕವರ್ ಸಿಕ್ತು, ಕವರ್ ಬಿತ್ತೋಗಿದೆ. -30 ಅಂತೆ ಐಸ್ ಕ್ರೀಮ್ ಹೆಸರು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಫಸ್ಟ್ ಕ್ಲಬ್ ಏನಂದ್ರೆ ಕೆಮಿಕಲ್ ಫ್ರೀ ಇರೋ ಪ್ರಾಡಕ್ಟ್ಸ್ ನ ಪ್ರಮೋಟ್ ಮಾಡ್ತಾರೆ ಇವರು. ಅದರಿಂದ ಇದೆಲ್ಲ ಕೆಮಿಕಲ್ ಇಲ್ಲದೆ ಇರೋದು, ಆರ್ಗ್ಯಾನಿಕ್ ಅಂತ. ಬಟ್ ನನ್ ಪ್ಯಾಕೇಜಿಂಗ್ ಬ್ಯಾಗ್ ಇಷ್ಟ ಆಯ್ತು. ಬಟ್ ಐಸ್ ಕ್ರೀಮ್ ಸ್ವಲ್ಪ ಸೇಫ್ ಆಗಿ ಕೊಡಬಹುದಿತ್ತು. ಎಲ್ಲ ಕರಗ್ ಹೋಗ್ಬಿಟ್ಟಿದೆ. ಅದೊಂದೇ ಡ್ರಾಬ್ಯಾಕ್. ಸ್ಟೋರೇಜ್ ಅವ್ರದ್ದು ಕರೆಕ್ಟ್ ಇಲ್ಲ ಅನಿಸ್ತಾ ಇದೆ. ಫ್ರೆಶ್ ಅನಿಸ್ತಾ ಇದೆ. ಬೆಲ್ಲದ ಜ್ಯೂಸ್ ಕುಡಿತಾರೆ ಇಲ್ಲಿ ನೋಡಲ್ಲ. ಬೆಲ್ಲದ ಜ್ಯೂಸ್. ಆಕ್ಚುಲಿ ಬೇರೆ ಶುಗರ್ ಕೇನ್ ಜ್ಯೂಸ್ ಹಂಗೆ ಇಟ್ಟಿದ್ರೆ ಚೆನ್ನಾಗಿರ್ತೈತೆ ಅನಿಸ್ತಾ ಇದೆ. ಇವ್ರೇನೋ ತುಂಬಾ ಪ್ರಾಸೆಸ್ ಮಾಡ್ಬಿಟ್ಟಿದ್ದಾರೆ. ಇದು ಸ್ವಲ್ಪ ಬೆಲ್ಲದ ನೀರ್ ತರ ಅನಿಸ್ತಾ ಇದೆ. ಬಟ್ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಬರ್ದಿದ್ದಾರೆ. ಶುಗರ್ ಕೇನ್ ಜ್ಯೂಸ್, ಲೆಮನ್, ಜಿಂಜರ್ ಅಂಡ್ ಪಿಂಕ್ ಸಾಲ್ಟ್.
ಬಟ್ ಸ್ವೀಟ್ನೆಸ್ ಹೆಂಗೆ ಏನ್ ಬರ್ತಾ ಇದೆ ನಂಗೆ ಗೊತ್ತಾಗ್ತಾ ಇಲ್ಲ. ಇದು ನನಗೆ ಪ್ರಾಪರ್ ಬೆಲ್ಲ ಜ್ಯೂಸ್ ಅನಿಸ್ತಾ ಇದೆ, ಬೆಲ್ಲ ಅನಿಸ್ತಾ ಇದೆ. ಶುಗರ್ ಕೇನ್ ಜ್ಯೂಸ್ ಅನಿಸ್ತಾ ಇದೆ. ಹ್ಮ್. ಸೊ ಇದು ಎಮರ್ಸಿದಾರೆ ನಮಗೆ. ಇದು ಟೇಸ್ಟ್ ಮಾಡಿ, ಇದು ನಾರ್ಮಲ್ ಇರುತ್ತೆ ಅಷ್ಟೇ. ಕಾಜು ಏನು ಎಲ್ಲಾದ್ರು ಸೇಮೇ ಟೇಸ್ಟ್ ಇದೆ. ಇದು ಎಷ್ಟಿರುತ್ತೆ ಇದು ಜ್ಯೂಸು? ಇದು 49 ರುಪೀಸ್. ಕಾಸ್ಟ್ಲಿನೇ. ಬಟ್ ಇದರಲ್ಲಿ ಏನ್ ಪ್ರೈಸ್ ಕೊಟ್ಟಿದ್ದಾರೆ ಗೊತ್ತಾ? 59 ರುಪೀಸ್, 10 ರೂಪಾಯಿ ಕಡಿಮೆ ಅಷ್ಟೇ. ಚೆನ್ನಾಗಿದೆಯಾ ಕಾಜು? ನಾನು ತಿನ್ನಲ್ಲ. ನಾರ್ಮಲ್ ಕಾಜುನೇ ಇದೆ, 120 ರೂಪಾಯಿ ಕಾಜು. ನಾನು ಕಾಜು ತಿನ್ಬಾರ್ದು. ನಮ್ಮ ಕಾಯಿಪಲ್ಲೆ ತಗೊಂಡ್ ಬರಾಗಿ ನಮ್ಮ ಹತ್ರ ಬ್ಯಾಗ್ ಇರ್ಲಿಲ್ಲ, ಅದು ಒಂದು ಸಿಕ್ತು ನೋಡಿ. ಸೊ ಇದು ಬಟ್ಟೆ ಇದೆಯಾ ಇದು? ಬಟ್ಟೆ ಆರಾಮ್ಸೆ ಬರುತ್ತೆ. ಬಟ್ಟೆ ಅಟ್ಲೀಸ್ಟ್ ಬ್ಯಾಗ್ ಆದ್ರೂ ಒನ್ ಟೈಮ್ ಆರ್ಡರ್ ಮಾಡ್ಕೊಳ್ಳಿ. ಬ್ಯಾಗ್ ಒಂದು ಟೈಮ್ ಫ್ರೀಯಾಗಿ ಆರ್ಡರ್ ಮಾಡ್ಕೊಳ್ಳಿ. ಟೋಟಲ್ ಎಷ್ಟಾಯ್ತು ಪ್ರೈಸ್? 500 ಆಯ್ತು. 500 ಆದ್ರೇನೆ ನಿಮ್ಗೆ ಕಾಜು ಸಿಗುತ್ತೆ ಅಲ್ವಾ? 300 ರೂಪಾಯಿನ ಆಗಿತ್ತು ಆಕ್ಚುಲಿ. ಈ ಗ್ರಾಸರೀಸ್ ಎಲ್ಲ ಕಡಿಮೆ ಕಡಿಮೆ ಇತ್ತು. 500 ರೂಪಾಯಿ ಆಗ್ಬೇಕು ಅಂತ ಇನ್ನೊಂದು 200 ರೂಪಾಯಿಗೆ ಆ ಜ್ಯೂಸ್ ಅದೆಲ್ಲ ಆರ್ಡರ್ ಮಾಡಿದಾಯ್ತು. ಅದೇ ಅಡುಗೆ ಆಯ್ತಾ? ಅಡ್ಗೆ ಆಗಿ ಬೆಳಗಿಂದ ಅಡ್ಗೆನೇ ಮಾಡ್ತಾ ಇದ್ದೀನಿ. 3 ಗಂಟೆ ಆಗ್ತಾ ಇದೆ. ಇವತ್ತು ಕುಕ್ಕಕ್ಕೆ ಆಕ್ಚುಲಿ ಬಂದಿಲ್ಲ, ಅದಕ್ಕೆ ಇವತ್ತು ನಾನು ಮಾಡಿರೋದು. ಕುಕ್ಕಕ್ಕೆ ಅರ್ಧ ಗಂಟೆ ಮಾಡ್ತಾರೆ. ನಾನು 3 ಗಂಟೆ ಮಾಡ್ತೀನಿ. 3 ಗಂಟೆ ಮಾಡೋದಲ್ಲ, 3 ಗಂಟೆವರೆಗೂ. ಅದೇ ಏನ್ ಮಾಡಕ್ಕಾಗುತ್ತೆ, ಪಾಪು ನನ್ಗೆ ಕೆಲಸ ಮಾಡಕ್ಕೆ ಬಿಡಂಗಿಲ್ಲ. ಇದು ಇದು ಗೊತ್ತಾ ನಿಮ್ಗೆ? ಯಾವ್ದಾದ್ರು ತಿಂದಿದ್ಯಾ? ಇದ್ರ ಪಲ್ಯ ಮಾಡಿದ್ದೇನೆ ಗೊತ್ತಾ? ಮೊಳಕೆ ಕಾಳು ಗೊತ್ತಾ ನಿಂಗೆ? ಮೊಳಕೆ ಕಾಳು ಅಲ್ಲ ಇದು, ಮೊಳಕೆ ಕಾಳಲ್ಲ, ಮಡಕೆ ಕಾಳು. ಮೊಳಕೆ ಕಟ್ಟಿರೋ ಕಾಳು ಅಂತ. ಇದನ್ನ ಪಲ್ಯ ಮಾಡಿದ್ದೀನಿ. ಓಕೆನಾ? ತಿಂತೀಯಲ್ಲ ನೀನು? ತಿಂತೇನೆ. ನೀನು ಜಾಸ್ತಿ ತಿನ್ನಂಗಿಲ್ಲ, ನಮ್ ಕಡೆ ಜಾಸ್ತಿ ಮಾಡ್ತಾರೆ ಇದು, ರೊಟ್ಟಿ ಜೊತೆ ಜಾಸ್ತಿ ತಿಂತಾರೆ. ಗೊತ್ತಾ ನಿಂಗೆ? ಗೆಸ್ ಮಾಡ್ಬೇಕು. ಅಷ್ಟಕ್ಕಾಗೆ ತುಂಬಾ ಐಟಮ್ಸ್ ಗೊತ್ತೇ ಇಲ್ಲ. ಏನ್ ಸೊಪ್ಪು ಹಾಕಿದ್ಯಾ, ಆಲೂಗಡ್ಡೆ ಹಾಕಿದ್ಯಾ, ಪಲ್ಯ? ಯಾವ ಸೊಪ್ಪು ಇದು ಗೊತ್ತಾ ನಿನ್ಗೆ? ಯಾವ ಸೊಪ್ಪು? ನೀ ಹೇಳ್ಬೇಕು. ಸೊಪ್ಪು ಅದು ಪಲ್ಯ ಆಗಿದೆ, ಇವಾಗ ಹೆಂಗ್ ಹೇಳ್ದೆ? ನಿನ್ಗೆ ಹಿಂಗ್ ನೋಡಿದ ತಕ್ಷಣ ನಿನ್ಗೆ ಗೊತ್ತಿರ್ಬೇಕು ಇದು ಯಾವ ಸೊಪ್ಪು. ವೆರಿ ಗುಡ್. ಮಾಡೋದು ಅದೊಂದೇ ಅಲ್ವಾ? ಏನಂದ್ರೆ ಮಾಡೋದು ಅದೊಂದೇ. ಯಾಕೆ ಏನ್ ಬೇಕು? ಸಲಾಡ್ ಕಿಚಡಿ ಮಾಡಿದ್ದೀನಿ. ಏನ್ ಬೇಕು ಸರ? ಒಂದ್ ಚಪಾತಿ ಬೇಕಾ? ಒಂದ್ ಚಪಾತಿ ಬೇಕಾ, 2 ಚಪಾತಿ ಬೇಕಾ? ಕ್ಲಾಸ್ ಮಾಡ್ತಾ ಇದ್ದಾಳೆ ಅವಳು. ಸೊ ಸಾರಾಗೆ ರೆಡಿ ಮಾಡ್ತಾ ಇದ್ದೀವಿ. ಆಕ್ಚುಲಿ ನಾನು 1 ಇಯರ್ ಇಂದ ಇದೇ ಡೈಪರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ತೋರಿಸ್ತೀನಿ ನಿಮಗೆ. ಲಿಟಲ್ ಥಿಂಗ್ಸ್ ಅಂತ. ಇದು ಸಾಫ್ಟ್ ಇದೆ, ಚೆನ್ನಾಗಿದೆ. ಆಮೇಲೆ ಇದು ನನಗೆ ಅವಳಿಗೆ ಡೈಪರ್ ರ್ಯಾಷಸ್ ಇದರಿಂದ ಅಷ್ಟು ಆಗಿಲ್ಲ. ಕಂಪ್ಯಾರಿಟಿವ್ಲಿ ನಾವು ತುಂಬಾ ಬೇರೆ ಬೇರೆ ಡೈಪರ್ಸ್ ಯೂಸ್ ಮಾಡ್ತಿದ್ವಿ ಅಲ್ವಾ ಮುಂಚೆ. ಸಾರು ನೋಡಲ್ಲಿ, ಸಾರು ಏ ಸಾರಾ, ಅಮ್ಮ ನೋಡು ಸಾರಾ, ಕ್ಯಾಚ್ ಕ್ಯಾಚ್. ವೆರಿ ಗುಡ್. ನೋಡಿ ಸಾರಾ, ನೋಡಲ್ಲಿ ಹಾಯ್ ಮಾಡಮ್ಮ. ಸಾರಾ ಸಾರಾ ದೋಸೆ ಮಾಡ್ತಾ ಇದ್ದಾರೆ ಇವತ್ತು. ಏನು ವಿಷಯ ಹೆಂಗ್ ಹೋಗ್ತಾ ಇದೆ? ಸಾರನ್ನ ಇಟ್ಕೊಂಡು ದೋಸೆ ಮಾಡ್ತಾ ಇದೀಯಾ? ಮಲ್ಟಿ ಟಾಸ್ಕಿಂಗ್. ಮಲ್ಟಿ ಟಾಸ್ಕಿಂಗ್ ವುಮೆನ್. ಇಷ್ಟು ದೊಡ್ಡ ಕಪ್ಪಿ ಆಕ್ಚುಲಿ ಇದಕ್ಕಿಂತ ಜಾಸ್ತಿ ಇತ್ತು ಹಿಟ್ಟು. ಇಷ್ಟು ಹಸಿ ಹಿಟ್ಟು ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಆಯ್ತಾ. ಬೆಳಗ್ಗೆ ನಾ 2 ದೋಸೆ, ಅಶೋಕ 2 ದೋಸೆ ಅಷ್ಟೇ ತಿನ್ನೋರು. ಇಡ್ಲಿ ಅಂದ್ರೆ 1 3 4 ಅಷ್ಟೇ ಮ್ಯಾಕ್ಸಿಮಮ್. ಇದು ಖಾಲಿ ಮಾಡ್ತಾ ಇದೀಯ ಈಗ? ಇದೆಲ್ಲ ಖಾಲಿ ಮಾಡ್ಬೇಕಲ್ವಾ, ಇಲ್ಲಾಂದ್ರೆ ಗುಂಡಿ ಬಂದ್ಬಿಡುತ್ತೆ. ನಾನು ಆಕ್ಚುಲಿ ಬಿರಿಯಾನಿ ಆರ್ಡರ್ ಮಾಡ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಲೊಕೇಶನ್ ನೋಡ್ತಾ ಇದ್ದೀನಿ. ಮನೀಸ್ ಬಿರಿಯಾನಿ ಎಲ್ಲರಿಗೂ ಗೊತ್ತಿರ್ಬೋದು ಅಲ್ವಾ? ಸಾರಾ, ನೀನು ತಿಂತೀಯ ಬಿರಿಯಾನಿ? ಸರಿ, ಬಿರಿಯಾನಿ ತಿಂತೀನಿ. ಖುಷಿ ಆಗ್ಬಿಟ್ಟಾರೆ. ಬಿರಿಯಾನಿ 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 ಬಿರಿಯಾನಿ. ಬಿರಿಯಾನಿ ಎಲ್ಲಮ್ಮ ಬಿರಿಯಾನಿ. ಅವ್ನು ಮೊನ್ನೆ ತಗೊಂಡಿದ್ದ ಫ್ರಾಕ್ ಗೈಸ್ ನೋಡಿ ಫ್ರೆಂಡ್ಸ್, ಫ್ರಾಕ್. ಸೊ ಇವತ್ತು ಗರ್ಲಿ ಇಲ್ಲ, ಇವತ್ತಿನ ಎಲ್ಲ ಬರೀ ಗರ್ಲಿ ಡ್ರೆಸ್ಸಸ್ ಹಾಕ್ತೀನಿ ಅವಳಿಗೆ. ವೆರಿ ಗುಡ್ ಸರ್. ಬಂತ ಬಿರಿಯಾನಿ? ಬೇರೆ ಕವರಲ್ಲಿ ಹಾಕೊಟ್ಬಿಟ್ರೆ ತುಂಬಾ ದೊಡ್ಡದಲ್ವಾ, ಚಿಕ್ಕದು ಮಾಡಬೇಕಿತ್ತು. ಬಿರಿಯಾನಿ, ಗುಲಾಬ್ ಜಾಮೂನ್ ನನಗೂ ಒಂದು
ನೀನು ವೆಜ್ ಇದೆಯಲ್ಲ. ಗುಲಾಬ್ ಜಾಮೂನ್ ತಿನ್ಬೋದಲ್ಲ? ಇಲ್ಲ, ಇದು ನಾನ್ ವೆಜ್ ಅಂಗಡಿಯಿಂದ ಚಿಕನ್ ಡಿಪ್ ಮಾಡಿರ್ತಾರೆ ಅದರಲ್ಲಿ. ಹೌದು, ಚಿಕನ್ ಎಣ್ಣೆ ಇರುತ್ತಲ್ವಾ ಅದರಲ್ಲಿ ಇದು ಮಾಡಿರ್ತಾರೆ. ಇಲ್ಲ ಇಲ್ಲ. ಅಲ್ಲ, ಇವಳು ವೆಜ್ ಬಿಟ್ಟು ಅಲ್ಲಿ ಬಂದಿದ್ದಾಳೆ ನೋಡು. ಮತ್ತೆ ಬಿರಿಯಾನಿ ಬಂತಲ್ಲ, ಇನ್ಯಾಕಮ್ಮ ಅಲ್ವಾ? ಇಷ್ಟೊತ್ತು ನನ್ ಜೊತೆ ತಿಂತಾ ಇದ್ದಳು ಸಾರಾ. ಸಾರಾ ಏನಮ್ಮ ಅದು? 12 ಪೀಸ್ ಅಂತ ಎಷ್ಟು ದೊಡ್ಡ ದೊಡ್ಡ ಪೀಸ್ ಹಾಕಿದಾರ ನೋಡು. ಹೌದಾ? ಕೀಮಾ ಹಾಕಿದಾರೆ ಅನ್ಸುತ್ತೆ, ಚಿಕನ್ ಕೀಮಾ. ನೋಡು, ತೋರ್ಸು. 10 to 12 ಪೀಸ್ ಅಂತ ಇತ್ತು, ಇಷ್ಟಿಷ್ಟೇ ಪೀಸ್ ಐತಿ. ನಂಗೆ ಇನ್ನೊಂದು ಕಬಾಬ್ ಬೇಕು ಈಗ. ಸಾಕಾಗಂಗಿಲ್ಲಲ್ಲ, ಸ್ವಲ್ಪ ಇತ್ತು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಸಾರ ಚಿಕ್ಕದಿದೆ ಸರ, ನೀನು ಕೊಡಲ್ಲ ನಾನು. ನೀನು ಕೊಡಲ್ಲ, ಕಡಿಮೆ ಕೊಟ್ಟಿದ್ದಾರೆ. ನನಗೆ ಸಾಲಲ್ಲ ಸಾರ, ಬೇಡ. ತಿಂತಾಳ? ಹೇಗಿದೆ ಸರ ಮನೀಸ್ ದಮ್ ಬಿರಿಯಾನಿ? ಚೆನ್ನಾಗಿದೆ ಅಂತೆ, ಚೆನ್ನಾಗಿದೆ. ಖಾರ 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 ಬಂತು ಬಂತು. ನೀರ್ ನೀರ್ ಕುಡಿ. ಖಾರ ಆಯ್ತು. ಮಸಾಲೆ ಇದೆಯಲ್ಲ ಅದಕ್ಕೆ. ಬಿರಿಯಾನಿ ತಿಂತಿರೋದು ನೋಡಿ.